ನೋಡಿ, ಇವತ್ತು ಜೋಳದ ರೊಟ್ಟಿಗೆ ಮೂಲಂಗಿ ಹಾಗೂ ಕ್ಯಾರೆಟ್ನ ಹಾಕಿಬಿಟ್ಟು ನಾವು ಯಾವ ರೀತಿ ಹಸಿ ಪಚಡಿನ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಜೋಳದ ರೊಟ್ಟಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ, ಹಾಗೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನಾವು ಮೊದಲನೇದಾಗಿ ಮೂಲಂಗಿ ಮತ್ತು ಕ್ಯಾರೆಟನ್ನು ನೀಟಾಗಿ ಮಣ್ಣು ಹೋಗೋವರೆಗೂ ನೀಟಾಗಿ ವಾಶ್ ಮಾಡಿಬಿಟ್ಟು ಆನಂತರ ಅದನ್ನು ತುರಿದಿಟ್ಕೊಂಡ್ಬಿಟ್ರೆ ನಮಗೆ ಈಸಿ ಆಗಿಬಿಡುತ್ತೆ. ಹಾಗೆ ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂದರೆ ಬನ್ನಿ ನೋಡ್ತಾ ಹೋಗೋಣ. ಮೂಲಂಗಿ, ಹಾಗೆ ಕ್ಯಾರೆಟು, ಮೂಲಂಗಿ ಸೊಪ್ಪಿದ್ರೆ ಮೂಲಂಗಿ ಸೊಪ್ಪು, ಹಾಗೆ ಸೌತೆಕಾಯಿ ಇದ್ದರೆ ಸೌತೆಕಾಯಿ, ನಿಮಗೆ ಯಾವೆಲ್ಲ ತರಕಾರಿ ಇದೆಯೋ ಮಿಕ್ಸ್ ತರಕಾರಿನೆಲ್ಲ ಪೂರ ಹೆಚ್ಕೊಂಡ್ಬಿಟ್ಟು ಅಥವಾ ಕೊಬ್ಬರಿ ತುರಿಯಲ್ಲಿ ತುರ್ಕೊಂಡ್ಬಿಡಿ. ಆನಂತರ ಇದನ್ನು ನಾವು ಒಂದು ಪ್ಯಾನ್ಗೆ 2-3 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಸಾಸಿವೆ, ಒಂದು ಅರ್ಧ ಟೇಬಲ್ ಟೀ ಸ್ಪೂನಷ್ಟು ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಅಂದ ತಕ್ಷಣ ನಾವು ಇದಕ್ಕೆ ಹೆಚ್ಚಿಟ್ಟಂತಹ ಈರುಳ್ಳಿಯನ್ನು ಹಾಕೋಣ. ಈರುಳ್ಳಿನ ಬೇಕಿದ್ರೆ ನೀವು ಚಿಕ್ಕದಾಗಿ ಹೆಚ್ಕೋಬೋದು. ನಾನು ಉದ್ದುದ್ದ ಹೆಚ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಶೇಪಲ್ಲಿ ಬೇಕೋ ಆ ರೀತಿ ಹೆಚ್ಕೊಂಡ್ಬಿಡಿ. ರೊಟ್ಟಿ ಮಾಡಿದ್ರಿಂದ ಸ್ವಲ್ಪ ಗ್ಯಾಸ್ ಹತ್ರ ಎಲ್ಲ ಹಾಗೆ ಇದೆ ನೋಡಿ. ಆನಂತರ ಬಂದುಬಿಟ್ಟು ಹೆಚ್ಚಿಟ್ಟಂತಹ ಹಸಿ ಮೆಣಸಿನಕಾಯಿ, ಎಣ್ಣೆ, ಸಾಸಿವೆ, ಹಸಿ ಮೆಣಸಿನಕಾಯಿ ಹಾಗೂ ಈರುಳ್ಳಿ ಇದೆಲ್ಲ ನೀಟಾಗಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದರ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ಮಟ ನಾವು ಫ್ರೈ ಮಾಡ್ಕೊಳ್ಳೋಣ. ಸಾಸಿವೆ ಇದೆಯಲ್ಲ, ಎಷ್ಟು ನಾವು ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕ್ತೀವೋ ಈ ಪಲ್ಯ ಅಷ್ಟು ಟೇಸ್ಟಾಗಿ ಬಂದುಬಿಡುತ್ತೆ. ನಂತರ ಹೆಚ್ಚಿಟ್ಟಂತಹ 1 ಬೌಲಿನಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೀವು ಇವಾಗೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಆನಂತರ ಕೊನೆಗೂ ಸ್ವಲ್ಪ ಹಸಿ ಕೊತ್ತಂಬರಿನ ಮಿಕ್ಸ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಸಿ ಮೆಣಸಿನ್ಕಾಯಿ ಹಾಕಿದ್ರಿಂದ ನಾವು ಮತ್ತೆ ಅಚ್ಚ ಖಾರದ ಪುಡಿ ಹಾಕೋ ಅವಶ್ಯಕತೆ ಇಲ್ಲ. ಹಸಿ ಮೆಣಸಿನ್ಕಾಯಿನೇ ತುಂಬ ಖಾರ ಇದೆ ಅದು. ನೋಡಿ, ನಾನು ಕ್ಯಾರೆಟು ಮತ್ತು ಮೂಲಂಗಿನ ತುರಿದಿಟ್ಕೊಂಡಿದ್ದೆ. ಕೊಬ್ಬರಿ ತುರಿಯಲ್ಲಿ ತುರಿದಿಟ್ಕೊಂಡ್ಬಿಟ್ರೆ ನಮಗೆ ಪಲ್ಯ ಬೇಗ ಚೆನ್ನಾಗಿ ಬಿಡುತ್ತೆ. ಹೆಚ್ಚಿದರೆ ಅಷ್ಟು ದಪ್ಪ ದಪ್ಪ ಇರುತ್ತಲ್ಲ, ತಿನ್ನಲಿಕ್ಕೆ ಸರಿಯಾಗಲ್ಲ. ಇದು ರೊಟ್ಟಿ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಕೊನೆಗೆ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ತಾಜಾ ತರಕಾರಿ ಇತ್ತು, ಈ ರೀತಿ ಹಸಿ ಪಚಡಿ ಮಾಡಿಕೊಂಡೆ. ಇದು ಕ್ಯಾರೆಟು ಮೂಲಂಗಿ ಹಾಕಿದ ಮೇಲೆ ಹೆಚ್ಚಿಗೆ ಬೇಯಿಸೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಜಸ್ಟ್ ಅದು ಒಗ್ಗರಣೆಯಲ್ಲಿ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ನಮಗೆ ಪಲ್ಯ ಸವಿಲಿಕ್ಕೆ ಸಿದ್ಧ ಆಯಿತು. ತುಂಬ ರುಚಿಯಾಗಿತ್ತು. ಬೇಕಿದ್ರೆ ನೀವು ಇದೇ ರೀತಿ ಹಸಿ ತರಕಾರಿಗಳನ್ನು ಹೆಚ್ಕೊಂಡ್ಬಿಟ್ಟು ಇದಕ್ಕೆ ಅಚ್ಚು ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕೂಡ ನಾವು ಹಾಗೆ ತಿನ್ಬೋದು. ನಾನು ಒಗ್ಗರಣೆ ಹಾಕಿ ತೋರಿಸ್ತಾ ಇದ್ದೀನಿ. ಇವಾಗ ಆ ಒಗ್ಗರಣೆಗೆ ನೋಡಿ, ಈ ಎಲ್ಲ ತುರಿದಿಟ್ಟಂತಹ ತರಕಾರಿಗಳನ್ನು ನಾನು ಆ ಒಗ್ಗರಣೆಗೆ ಹಾಕಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ಮಿಕ್ಸ್ ಮಾಡಿದರೆ ನಮಗೆ ಪಲ್ಯ ತಿನ್ನಲಿಕ್ಕೆ ರೆಡಿ ಆಗಿಬಿಡ್ತು. ಹಸಿ ತರಕಾರಿಗಳನ್ನು ನಾವು ಸೇವನೆ ಮಾಡಿದಷ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆ ಹಸಿ ತರಕಾರಿ ಸೇವನೆ ಮಾಡೋಕ್ಕೂ ಮೊದಲು ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿಯನ್ನು ಹಾಕಿಬಿಟ್ಟು ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆ ಇಡೋದ್ರಿಂದ ಏನಾದ್ರು ಕ್ರಿಮಿನಾಶಕಗಳು ಏನಾದ್ರು ಸ್ಪ್ರೇ ಮಾಡಿದರೆ ತರಕಾರಿಗೆ ಬಳ್ಳಿಗಳಿಗೆ ಹಾಕಿದರೆ ಅದು ನಮಗೆ ಹೋಗಿಬಿಡುತ್ತೆ. ಹಸಿ ಸೇವಿಸುವಾಗ ತುಂಬ ಎಚ್ಚರಿಕೆಯಿಂದ ಅದನ್ನು ತೊಳೆದುಬಿಟ್ಟು ನಾವು ಅಡುಗೆಗೆ ಉಪಯೋಗಿಸ್ಬೇಕಾಗುತ್ತೆ. ನೋಡಿ, ಇವಾಗ ನಾನು ಜೋಳದ ರೊಟ್ಟಿ ಜೊತೆಗೆ ನಾವು ಇವಾಗ ಈ ಮೂಲಂಗಿ ಮತ್ತು ಕ್ಯಾರೆಟ್ ಹಾಕಿದಂತಹ ಪಚಡಿನ ಸವಿತಾ ಇದ್ದೀವಿ. ನೀವು ರೊಟ್ಟಿಗೆ, ಚಪಾತಿಗೆ, ಹಾಗೆ ಇದನ್ನು ಸಂಜೆ ಸ್ನ್ಯಾಕ್ಸಿಗೂ ಕೂಡ, ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ನೀವು ಇದನ್ನು ಮಾಡಿಕೊಂಡು ಹಾಗೇನೂ ಕೂಡ ತಿನ್ಬೋದು. ರೊಟ್ಟಿ ಚಪಾತಿ ಇಲ್ಲದೇನೂ ಕೂಡ ತಿನ್ನಲಿಕ್ಕೆ ಇದು ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ರೊಟ್ಟಿ ಬೇಕು ಚಪಾತಿ ಬೇಕು ಅಂತಲ್ಲ, ಜಸ್ಟ್ ಬೌಲಲ್ಲಿ ಹಾಕ್ಕೊಂಡ್ಬಿಟ್ಟು ಹಾಗೆ ತಿನ್ಬೋದು. ಕೆಲವೊಬ್ಬರಿಗೆ ಸ್ವೀಟ್ ಇಷ್ಟ ಇರಲ್ಲ ಕ್ಯಾರೆಟ್ ತಿನ್ನಲಿಕ್ಕೆ, ಈ ರೀತಿ ನಾವು ಕ್ಯಾರೆಟನ್ನು ಈ ರೀತಿ ಪಚಡಿ ಮಾಡಿಕೊಂಡು ಸೇವನೆ ಮಾಡ್ಬೋದು.